ಕೇರಳದಲ್ಲಿ ಕೊರೋನಾ ಹೆಚ್ಚಳ, ರಾಜ್ಯದಲ್ಲಿ ಅಲರ್ಟ್. ಕೊರೋನಾ ಉಪತಳಿ ಹರಡದಂತೆ ಮುಂಜಾಗ್ರತೆ ವಹಿಸಿರುವುದು ಹೇಗೆ? 58 ಕೋವಿಡ್ ಆಕ್ಟಿವ್ ಕೇಸ್ಗಳಿವೆ. ರಾಜ್ಯದಲ್ಲಿ ಕೋವಿಡ್ ಹೆಚ್ಚಳದ ಆತಂಕ ಹೆಚ್ಚಾಗ್ತಿದ್ಯಾ? ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಪ್ರಾರಂಭಿಸಲಾಗುತ್ತಾ? ನೋಡೋಣ ಕೊರೋನಾ ಭೀತಿ ನ್ಯೂಸ್ ಟಾಪ್ 9 ನಲ್ಲಿ. ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗಿನ ಸಭೆ ಬಳಿಕ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಕೋವಿಡ್ ಪ್ರಕರಣಗಳು ಕೇರಳದಲ್ಲಿ ಹೆಚ್ಚಾಗಿದೆ. ಈ ಹಿನ್ನೆಲೆ ರಾಜ್ಯದೆಲ್ಲೆಡೆ ಕೋವಿಡ್ ಕುರಿತು ಸುದ್ದಿ ಆಗ್ತಾ ಇದೆ. ಇವತ್ತಿನವರೆಗೂ 58 ಕೋವಿಡ್ ಆಕ್ಟಿವ್ ಕೇಸ್ಗಳು ಇವೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಆಕ್ಟಿವ್ ಪಾಸಿಟಿವ್ ಕೇಸಸ್ ಇದೆ ರಾಜ್ಯದಲ್ಲಿ. ಯಾರು ಭಯಪಡುವ ಆತಂಕವಿಲ್ಲ. ಐಎಲ್ಐ ಸಾರಿ ಇರುವವರಿಗೆ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಪ್ರಾರಂಭ ಮಾಡಲಾಗುತ್ತೆ. ಯಾರು ಪ್ಯಾನಿಕ್ ಆಗಬೇಕಾಗಿಲ್ಲ. ಕೋವಿಡ್ ಬಂದ್ರೂ ನಮಗೆ ತೊಂದರೆ ಆಗೋದಿಲ್ಲ. ತೀರಾ ಆತಂಕ, ಗಾಬರಿ ಮಾಡ್ಕೋಬಾರ್ದು ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಆಸ್ಪತ್ರೆಗಳಲ್ಲಿ ಆಕ್ಸಿಜನ್, ಐಸಿಯು ಬೆಡ್, ಔಷಧಿಗಳ ಲಭ್ಯತೆ ವಿಚಾರವಾಗಿ ಮಾಕ್ ಡ್ರಿಲ್ ಮಾಡಲು ಸೂಚಿಸಲಾಗಿದೆ. ನ್ಯೂನ್ಯತೆಗಳಿದ್ರೆ ಸರಿ ಮಾಡಿಕೊಳ್ಳಲು ಸೂಚಿಸಲಾಗಿದೆ ಅಂತ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸಭೆಯನ್ನ ಮಂಗಳವಾರ ಕರೆಯಲಾಗಿದೆ ಅಂತ ಹೇಳಿದ್ದಾರೆ. ಈಗಾಗಲೇ ಕೊರೋನಾ ಎಚ್ಚರಿಕೆ ಬಗ್ಗೆ ಸೂಚಿಸಲಾಗಿದೆ. ಭಯ, ಆತಂಕ ಬೇಡ, ಜಾಗೃತರಾಗಿರಿ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಕೇರಳದಿಂದ ಕರ್ನಾಟಕಕ್ಕೆ ಬರುವವರ ತಪಾಸಣೆ ಸದ್ಯಕ್ಕೆ ಮಾಡೋಲ್ಲ. ಆ ರೀತಿಯಾದ ಅಡ್ವೈಸ್ ನಮಗೆ ಬಂದಿಲ್ಲ. ಮಂಗಳವಾರ ಸಲಹಾ ಸಮಿತಿ ಸಭೆ ಇದೆ. ಅವರ ಅಭಿಪ್ರಾಯ ಪಡೆದು ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ಸಚಿವರು ಹೇಳಿದ್ದಾರೆ. ಕೊರೋನಾ ಉಪತಳಿ ಈ JN1 ವಕ್ಕರಿಸಿದ್ರೆ ಅಂತವರಿಗೆ ಮೊದಲು ಕಾಣಿಸಿಕೊಳ್ಳೋದೇ ಜ್ವರ, ಬಳಿಕ ಕೆಮ್ಮು. ಜ್ವರ ಕೆಮ್ಮು ಆದ್ಮೇಲೆ ಸುಸ್ತು ಹಾಗೂ ಮೂಗು ಕಟ್ಟುವಿಕೆ, ಮೂಗು ಸ್ರವಿಸುವಿಕೆ, ಅತಿಸಾರ ಮತ್ತು ತಲೆನೋವು ಕಾಣಿಸಿಕೊಳ್ಳುತ್ತೆ ಅಂತ ಡಾಕ್ಟರ್ ಚಂದ್ರಶೇಖರ್ ಹೇಳಿದ್ದಾರೆ.